ಇರೋದನ್ನು ಕೇಳಿದ್ರೆ ಇರ್ಲಾರ್ದು ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಈ ಪರಿಸ್ಥಿತಿ. ಯಾಕೆ ಅಂತಂದರೆ ಹಿಂಗೆ ಆಗ್ತಾ ಇದೆಯಲ್ಲ ಸಾರ್ ಅಂತ ಕೇಳಿದ್ರೆ, ನಿಮ್ಗೆ ಯಾರು ಹೇಳಿದರು, ನಿಮಗೆ ಹೆಂಗೆ ಗೊತ್ತಾಯಿತು? ಗೊತ್ತಾಗುತ್ತೆ ಹೆಂಗಾದರೂ. ಹೌದಾ ಇಲ್ವಾ? ಇಲ್ಲ ಅಂಥದ್ದೇನಿಲ್ಲ, ಅದು ಮುಗಿದೋಯ್ತು. ಈ ಆರೋಗ್ಯನ್ಸ್ ಬೆಳೆಸ್ಕೊಳ್ಳೋದಿದೆಯಲ್ಲ, ಇದು ಒಂಥರ ಹೆಂಗೆ ಕಾಣಿಸುತ್ತೆ ಅಂತಂದರೆ, ಓಹೋಹೋ ಸತ್ಯ ತುಂಬ ಕಹಿ ಆಗಿದೆ ಅಂತ ಅನಿಸ್ಬಿಡುತ್ತೆ. ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಸಿ ಎಂ ಸಿಟ್ಟಾಗಿದ್ದಾರೆ. ಯಾರು ಹೇಳಿದ್ರಿ, ಯಾರು ಮಾಹಿತಿ ಕೊಟ್ಟಿತ್ತು, ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಅವ್ರದ್ದೇ ಭಾಷೆಯಲ್ಲಿ ಯಾರಾದರೂ ಸಿ ಎಂ ಆಗ್ತಾರೆ ಅಂತ ಹೇಳಿದಾರಾ ಅಂತೆಲ್ಲ ಮಾತನಾಡಿದ್ದಾರೆ. ಸೊ ಗರಂ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ನಿಮ್ಗೆ ಹೇಳಿದ್ರೆ ನಿಮ್ಗೇನು ಗೊತ್ತಾಯ್ತು? ಅಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡಿದ್ಯಾ? ಎಲ್ಲಿ, ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಸೊ ನಿಂಗೆ ಯಾರು ಹೇಳಿದ್ರು, ನಿಂಗೆ ಹೆಂಗೆ ಬಂತು ಮಾಹಿತಿ? ಜರ್ನಲಿಸ್ಟ್ಗಳಿಗೆ ಹೆಂಗೆ ಮಾಹಿತಿ ಬರುತ್ತೆ, ಏನು ಬರುತ್ತೆ ಅನ್ನುವಂಥದ್ದನ್ನು ಹೇಳೋಕ್ಕಾಗೋದಿಲ್ಲ. ಹೇಳೋದಾದರೆ ಅವ್ನು ಜರ್ನಲಿಸ್ಟ್ ಆಗೋಕ್ಕೆ ಆಗಲ್ಲ. ಯಾಕಂದರೆ ಸೋರ್ಸ್ ಎಲ್ಲಿದು ಅನ್ನೋದನ್ನು ಹೇಳಕ್ಕೆ ಹೋಗಬಾರ್ದು ಅನ್ನೋದು ನಮಗೆ ಮೂಲವಾಗಿರೋದು. ಸೋರ್ಸ್ ಈಸ್ ಎ ಸೋರ್ಸ್. ಹೌದಾ ಇಲ್ವಾ ಅನ್ನೋದನ್ನು ಕ್ಲಾರಿಟಿ ಕೊಡಬೇಕು. ಇನ್ನು ಈ ಜಟಾಪಟಿಗಳು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಕಾರಣ ಸಿದ್ದರಾಮಯ್ಯನವ್ರ ಪರವಾಗಿ ಒಂದಿಷ್ಟು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಒಂದಿಷ್ಟು ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ಸಿದ್ದರಾಮಯ್ಯನವ್ರ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಏನಾದರೂ ಆಗಿಬಿಟ್ರೆ ಆಗ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂಡ್ರ ಕಥೆ ಏನು? ಇವರೇ ಮುಂದುವರೆದು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಂತ್ಕೊಂಡವ್ರ ಕಥೆ ಏನು? ಅವ್ರಿಗೇನೂ ಆಗಲಿಕ್ಕಿಲ್ಲ. ಸೊ ಯಾರ್ಯಾರ ಪರವಾಗಿ ಏನೇನಿದೆ ನೋಡೋಣ. ಸರ್, ಅದು ನನಗೇನು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಏನೂ ಕ್ರಾಂತಿ ಇಲ್ಲ. ಬಿ ಜೆ ಪಿಯವ್ರು ಊಹೆ ಮಾಡ್ತಾಯಿದ್ದಾರೆ. ಆ ಥರ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ. ಅವ್ರ ಪಕ್ಷದಲ್ಲಿ ನೋಡ್ಕೊಳ್ಳಿ ಕೇಳ್ರಿ, 3-4 ಗುಂಪಾಗಿದೆ. ಈಗ 3 ಗುಂಪಾಗಿತ್ತು, ಈಗ ನನ್ನ ಕೇಳ್ಪಟ್ಟೆ 5 ಗುಂಪಾಗಿದೆ ಅಂತ ಅವ್ರ ಪಕ್ಷದಲ್ಲಿ ಸರಿಪಡಿಸೋಕೆ ಹೇಳಿ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರಿಗೂ ಮುಖ್ಯಮಂತ್ರಿ ಆಗಬೇಕು, ಎಲ್ಲರಿಗೂ ಆಸೆ ಇರ್ತದೆ. ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕಂತ, ಡಿ ಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದಮೇಲೆ ಮನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತದೆ ನಾವು ಬಯಸ್ತೀವಿ. ನಾವು ಯಾವಾಗ 28ವರೆಗೂ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಯಾವ 28 ಅಂತ ಹೇಳಲಿಲ್ಲ, ನವೆಂಬರ್ 28 ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ. ಯಾಕೆ ಅಂತಂದರೆ ಎಲ್ಲರೂ ಒಂದೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾವುದು ನಮ್ಮಲ್ಲಿ ವಿಭಾಗಗಳಿಲ್ಲ, ಪಾರ್ಟಿಗಳಿಲ್ಲ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯವ್ರ ಪರವಾಗಿರುವಂಥ ಟೀಮ್ ಇಲ್ವಾ? ಡಿ ಕೆ ಶಿವಕುಮಾರ್ ಪರವಾಗಿ ಒಂದಿಲ್ವಾ? ಪರಮೇಶ್ವರ್ ಪರವಾಗಿ ಆ ಕಡೆಗೆ ಒಂದಿಲ್ವಾ? ಈ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪರವಾಗಿ ಎಂ ಬಿ ಪಾಟೀಲ್ ಅವರದ್ದು ಒಂದು ಇಲ್ವಾ? ಎಷ್ಟು ಬೇಕು?